ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಆ ಹಗರಣ, ಈ ಹಗರಣ ಅಂತ ಹೇಳ್ಬಿಟ್ಟು ಭಾರಿ ಸದ್ದು ಮಾಡ್ತಿರುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಯು ಕೂಡ ಅಲುಗಾಡ್ತಿದೆ ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಗ್ತಿತ್ತು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಸಾಕಷ್ಟು ಜನ ಹಿರಿಯ ನಾಯಕರು ನಾನು ಮುಂದಿನ ಸಿಎಂ ಆಕಾಂಕ್ಷಿ, ನಾನೇ ಮುಂದಿನ ಸಿಎಂ ಆಗೋದು, ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ, ನಾನು ಕೂಡ ಹಿರಿಯ ರಾಜಕಾರಣಿ, ಹೀಗೆ ಬಗೆ ಬಗೆಯ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಕೆಲವರು ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿಎಂ ಕುರ್ಚಿ ಖಾಲಿ ಇದ್ದಾಗ ನೋಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇನ್ನು ಕೆಲವರು ಇಲ್ಲ ಈ ಸಲಕ್ಕೆ ಸಿದ್ದರಾಮಯ್ಯನವರೇ 5 ವರ್ಷವನ್ನು ಪೂರ್ಣಾವಧಿಗೆ ಪೂರೈಸ್ತಾರೆ, ಇದಾದ ಬಳಿಕ 2028ಕ್ಕೆ ಬರುವಂಥ ಚುನಾವಣೆಯಲ್ಲಿ ನಾನು ಸಿಎಂ ಅಭ್ಯರ್ಥಿ ಆಗಿರ್ತೀನಿ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಹೀಗೆ ಬಗೆ ಬಗೆಯ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಸಿಎಂ ಸ್ಥಾನದ ಬಗ್ಗೆ, ಅದರಲ್ಲೂ ಕೂಡ ಮುಂದಿನ ಸಿಎಂನ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದು ದೊಡ್ಡ ಸ್ಫೋಟಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಹಾಗಾದರೆ ಸಿದ್ದರಾಮಯ್ಯನವರು ಕೊಟ್ಟಂಥ ಆ ಸ್ಟೇಟ್ಮೆಂಟ್ ಏನೋ, ಸಿದ್ದರಾಮಯ್ಯನವರು ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ಇರೋದಾದರೂ ಏನೋ, ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣವನ್ನು ಶೇಕ್ ಮಾಡಿದ್ದು ಯಾಕೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿಎಂ ಸಿದ್ದರಾಮಯ್ಯ ಅಕ್ಷರಶಃ ಟಗರು, ಹುಲಿಯ, ಹೀಗೆ ನಾನಾ ಹೆಸರುಗಳಿಂದ ಕರೆಸ್ಕೊಳ್ಳುವಂತಹ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಟಗರಿನ ರೀತಿ ಗುಮ್ಮಿದ್ದಾರೆ. ಟಗರು ಕಾದು ಹೊಡೆದ ಮೇಲೆ ಎದುರಾಳಿ ಏಳುವಂಥ ಚಾನ್ಸೇ ಇಲ್ಲ. ಆ ರೀತಿಯಾದಂತಹ ಗುಮ್ಮುವಿಕೆಯಲ್ಲಿ ಒಬ್ಬ ಪಾಪ್ಯುಲರ್ ಅಂತ ಹೇಳಿದರೆ ಅದು ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ 2ನೇ ಅವಧಿಗೆ ಸಿಎಂ ಆಗಿರೋದು ಅಷ್ಟು ಸುಲಭ ಏನಲ್ಲ. ಈ 2ನೇ ಅವಧಿಯ ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ ಅನ್ನೋದು ಸ್ವತಃ ಸಿದ್ದರಾಮಯ್ಯನವರಿಗೆ ಈಗ ಅರಿವಾದಂತಿದೆ. ಕಾಂಗ್ರೆಸ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು, ಸಿಎಂ ಕುರ್ಚಿ ಖಾಲಿ ಮಾಡಬೇಕು, ಆ ಸಿಎಂ ಕುರ್ಚಿಯಲ್ಲಿ ನಾವು ಕೂರಬೇಕು ಅನ್ನುವಂತಹ ಹಂಬಲ ಸಾಕಷ್ಟು ಜನರಿಗೆ ಇದೆ. ಇದರ ಜೊತೆಗೆ ನಾವು ಕೂರದೇ ಇದ್ದರೂ ನಮ್ಮ ಕಡೆಯವರು ಕೂರಬೇಕು ಅನ್ನುವಂತಹ ಬೇಡಿಕೆಯೂ ಕೂಡ ಇದೆ. ಹೀಗಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಸವಾಲುಗಳಿದ್ದಾವೆ. ಕಳೆದ 1-1.5 ವರ್ಷದ ಒಳಗಡೆ ಹಲವು ಸವಾಲುಗಳನ್ನು ಸಿಎಂ ಸಿದ್ದರಾಮಯ್ಯನವರು ಎದುರಿಸಿಯಾಗಿದೆ. ಈಗ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಮುಂದಿನ ಸವಾಲುಗಳು. ಅದರಲ್ಲೂ ಕೂಡ ಇತ್ತೀಚೆಗೆ ಮೂಡ ಮತ್ತು ವಾಲ್ಮೀಕಿ ಹಗರಣ ಯಾವಾಗ ಮುನ್ನೆಲೆಗೆ ಬಂತೋ, ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಶೇಕ್ ಆಗಿದ್ದೇ ಹೆಚ್ಚು. ಅದರಲ್ಲೂ ಕೂಡ ಮೂಡ ಹಗರಣದಲ್ಲಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಅಕ್ರಮವಾಗಿ ಭೂ ಹಂಚಿಕೆ ಆಗಿದೆ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಿದೆ ನೋಡಿ. ಇದರ ಬಗ್ಗೆ ಈಗ ವಿಚಾರಣೆ ಹಂತದಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಹಕ್ಕೊತ್ತಾಯ ಹೆಚ್ಚಾಗ್ತಿದೆ. ಇಫ್ ಇಟ್ ಇನ್ ಕೇಸ್ ನಾಳೆ ಹೈಕೋರ್ಟು ಇಲ್ಲ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿಯಾಗಿದೆ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡಿಬೇಕು ಅನ್ನುವಂಥ ತೀರ್ಪನ್ನೇನಾದರೂ ಕೊಡ್ತು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಆಗ ಬೇರೆ ಸಿಎಂ ಬರ್ತಾರೆ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಅದಕ್ಕೆ ಪೂರಕವಾಗಿ ಸಿಎಂ ಸಿದ್ದರಾಮಯ್ಯನವರ ಬಳಿಕ ಯಾರು ಸಿಎಂ ಆಗ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ಹಿಂದೆ ಕೊಟ್ಟಿರುವಂಥ ವಾಗ್ದಾನವೂ ಹಾಗೇ ಇದೆ, ಜೊತೆಗೆ DCM ಕೂಡ ಆಗಿರೋದ್ರಿಂದ ಸಹಜವಾಗಿ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಕುತೂಹಲ ಮೊದಲನೇದಾದರೆ, ಎರಡನೇದು ಸತೀಶ್ ಜಾರಕಿಹೊಳಿ, RV ದೇಶಪಾಂಡೆ, ಜೊತೆಗೆ ಪರಮೇಶ್ವರು, MB ಪಾಟೀಲು, ಹಾಗೆಯೇ ಸಾಕಷ್ಟು ಜನ ಒಬ್ಬರಾದ್ಮೇಲೆ ಒಬ್ಬರು ನಾನು ಸಿಎಂ ಸ್ಥಾನದ ಆಕಾಂಕ್ಷಿ, ನಾನು ಕೂಡ ಸಿಎಂ ಸ್ಥಾನಕ್ಕೆ ಅಥವಾ ಸಿಎಂ ಕುರ್ಚಿಗೆ ಟವಲನ್ನು ಹಾಕಿರೋನು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಪುಟ್ಟ ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಆದರೆ ಈ ನಡುವೆ ಹೈಕಮಾಂಡ್ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ. ಹೈಕಮಾಂಡ್ನ ನಾಯಕರು ಈಗಾಗಲೇ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಏನು, BJP ಮಾಡ್ತಿರುವಂಥದ್ದು ದ್ವೇಷದ ರಾಜಕಾರಣ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಏನೂ ಕೂಡ ಇಲ್ಲ, ಬೇಕು ಅಂತೇಳಿ ಸಿಲುಕಿಸುವಂಥ ಯತ್ನವನ್ನು ಮಾಡಲಾಗ್ತಿದೆ. ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಇದೆ ಅನ್ನುವಂಥ ಮಾತನ್ನು ಈ ಹಿಂದೆಯೂ ಕೂಡ ಹೇಳಿತ್ತು. ಈಗ ಮತ್ತದೇ ಮಾತನ್ನು ಹೇಳ್ತಾ ಈಗ ಸ್ವತಃ ಸಿದ್ದರಾಮಯ್ಯನವರು ಕೂಡ ಮುಂದಿನ ಸಿಎಂ ಯಾರು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಆಡಳಿತ ನಡೆಸ್ತಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿಗಾಗಿ ಒಳಗೊಳಗೆ ಪೈಪೋಟಿ ಆರಂಭವಾಗಿದೆ. ಈ ಕಾದಾಟ ಶುರುವಾದಂಥ ದಿನದಿಂದ ದಿನದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಒಂದು ವೇಳೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಸಂದರ್ಭ ಒದಗಿ ಬಂದರೆ ರಾಜ್ಯದ ಮುಖ್ಯಮಂತ್ರಿ ಯಾರು ಅನ್ನುವಂಥ ಚರ್ಚೆಗಳು ಜೋರಾಗಿದೆ. ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಮಾತನಾಡಿದಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲದೆ ಇರುವಾಗ ಮುಂದೆ ಯಾರು ಮುಖ್ಯಮಂತ್ರಿ ಎನ್ನುವಂಥ ಪ್ರಶ್ನೆಯನ್ನು ಕೇಳೋದು ಎಷ್ಟು ಸರಿ? ಇನ್ನು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಈಗಾಗಲೇ ಹೇಳಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು, ಯಾವುದೇ ಸಂಶಯ ಬೇಡ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನು ಬಹಿರಂಗಪಡಿಸಿದ್ದಾರೆ. ಈ ಮೂಲಕ ತಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ.
ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಸುಮಾರು 21 ಹಗರಣಗಳು ನಡೆದಿತ್ತು. ಈ ಎಲ್ಲ ಹಗರಣಗಳ ತನಿಖೆಗೆ ತ್ವರಿತವಾಗಿ ಚಾಲನೆಯನ್ನು ನೀಡುವುದಕ್ಕೆ ಹಾಗೂ ಈ ಬಗ್ಗೆ ತೆಗೆದುಕೊಳ್ಳಬೇಕಾದಂಥ ಮುಂದಿನ ಕ್ರಮಗಳ ಬಗ್ಗೆ ಸಲಹೆ ನೀಡುವುದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿ ಸಚಿವ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಹಾಗೂ ಎಚ್ ಕೆ ಪಾಟೀಲರನ್ನು ಒಳಗೊಂಡಿದೆ. ಈ ಸಮಿತಿ ವರದಿಯನ್ನು ನೀಡುವುದಕ್ಕೆ 1 ರಿಂದ 2 ತಿಂಗಳ ಅವಧಿ ಬೇಕಾಗ್ತದೆ. PSI ಹಗರಣ, 40% ಕಮಿಷನ್ ಹಗರಣ, COVID-19 ಹಗರಣ, ಬಿಟ್ಕಾಯಿನ್ ಹಗರಣ ಮಾತ್ರ ತನಿಖಾ ಆಯೋಗಗಳನ್ನು ರಚಿಸಲಾಗಿದೆ. ಅದರಲ್ಲಿ COVID-19 ಬಗ್ಗೆ ತನಿಖಾ ಆಯೋಗ ಪೂರ್ವಭಾವಿ ವರದಿಯನ್ನು ನೀಡಿದ್ದು, ಅಧಿಕಾರಿಗಳ ಪರಿಶೀಲನೆ ನಂತರ ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಸೂಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗುವುದು. ಬಿಜೆಪಿಯವರು ನನ್ನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಿದ್ದಾರೆ. ನಾವು ದ್ವೇಷದ ರಾಜಕಾರಣ ಮಾಡೋದಿಲ್ಲ, ಆದರೆ ತಪ್ಪು ಮಾಡಿದವರ ಮೇಲೆ ಖಂಡಿತವಾಗ್ಲೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೇವೆ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು PSI ಹಗರಣದ ತನಿಖೆಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಆಯೋಗವು ವರದಿಯನ್ನು ನೀಡಿದ್ದು, ಈ ಹಗರಣದ ಬಗ್ಗೆ ವಿಶೇಷ ತನಿಖಾ ತಂಡಕ್ಕೆ ಕ್ರಮವನ್ನು ಕೈಗೊಳ್ಳಲು ಸೂಚಿಸಲಾಗಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ SIT ಹಾಗೂ ಕೇಂದ್ರ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದು, ಈ ಬಗ್ಗೆ ಕೋರ್ಟು ತೀರ್ಮಾನವನ್ನು ಕೈಗೊಳ್ಳಲಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಂತೂ ಒಂದಂತೂ ಕ್ಲಿಯರ್ ಆಯಿತು, ಇಲ್ಲಿ ಮುಂದಿನ ದಿನಗಳಲ್ಲಿ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಅನ್ನುವಂಥದ್ದು. ಅಂದರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಏನು CM ಸಿದ್ದರಾಮಯ್ಯನವರಿಗೆ ಸವಾಲುಗಳು ಅಂತೂ ತಪ್ಪಿದ್ದಲ್ಲ. ಹಾಗಂತ ಮಾತ್ರಕ್ಕೆ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಬಿಡ್ತಾರಾ? ಖಂಡಿತ ಕೊಡೋದಿಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಎಷ್ಟೇ ಒತ್ತಡಗಳು, ಎಷ್ಟೇ ರಾಜಕೀಯ ಷಡ್ಯಂತ್ರಗಳನ್ನು ಮಾಡಿದ್ರೂ ಕೂಡ CM ಸಿದ್ದರಾಮಯ್ಯನವರು ಕೇಜ್ರಿವಾಲ್ ರೀತಿಯೇ ಅಧಿಕಾರವನ್ನು ಬಿಟ್ಟುಕೊಡುವಂಥ ಮಾತೇ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಅದನ್ನು ಮೀರಿ ಹೈಕಮಾಂಡ್ ಏನಾದರೂ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂತು ಅಂದರೆ ಆಗ ಸಿದ್ದರಾಮಯ್ಯನವರ ನಡೆ ಏನು? ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದರ ಬಗ್ಗೆಯೂ ಕೂಡ ಸರ್ಕಾರ ಮತ್ತು ಹೈಕಮಾಂಡ್ ಒಂದಷ್ಟು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಅಷ್ಟು ಮಾತ್ರವಲ್ಲ, ಈಗಾಗಲೇ CM ಸಿದ್ದರಾಮಯ್ಯನವರಿಗೆ ದೊಡ್ಡ ಸವಾಲು ಇರೋದೇನು ಹೇಳಿ? ಪಕ್ಷದ ಒಳಗಿನ ಬಿಕ್ಕಟ್ಟು. ಪಕ್ಷದ ಹೊರಗಡೆ ಆದರೆ ಅಥವಾ BJPಯವರು JDS ಅವರು ಏನೇ ಮಾಡಿದ್ರು ಕೂಡ ಅದು ರಾಜಕೀಯ ಉದ್ದೇಶ ಪೂರಿತ ಅಂತ ಹೇಳಿ ಕೈ ಜಾರ್ಕೊಳ್ತಾರೆ. ಆದರೆ ಇಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಭಾರಿ ಕಷ್ಟ ಇದೆ. ಇಲ್ಲಿ ಪ್ರಮುಖವಾಗಿ ಒಳಗಿನವ್ರನ್ನ ಸಮಾಧಾನ ಮಾಡಬೇಕು, ಹೊರಗಿನವ್ರನ್ನ ಸಮಾಧಾನ ಮಾಡಬೇಕು. ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿಕೊಡಬೇಕು. ಯಾರಿಗೆ? ಒಳಗಡೆ ಇರೋರಿಗೆ, ಹೊರಗಡೆ ಇರೋರಿಗೆ. ಈ ಎಲ್ಲ ಕೆಲಸಗಳನ್ನು ಕೂಡ CM ಸಿದ್ದರಾಮಯ್ಯನವರು ಮಾಡಬೇಕಾಗ್ತದೆ. ಇದ್ರ ಜೊತೆಗೆ DK ಶಿವಕುಮಾರ್ ಬಣ ಇರ್ಬೋದು, ಅಥವಾ ಹಿರಿಯ ಕಾಂಗ್ರೆಸ್ಸಿಗರ ಬಣ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಬಣ ಇರ್ಬೋದು, ಅಥವಾ ಇನ್ನಿತರ ನಾಯಕರ ಬಣ ಇರ್ಬೋದು. ಎಲ್ಲ ಬಣಗಳ ನಡುವೆಯೂ ಕೂಡ CM ಸಿದ್ದರಾಮಯ್ಯನವರು 5 ವರ್ಷಗಳನ್ನು ಪೂರೈಕೆ ಮಾಡೋದು ಅಥವಾ ಪೂರೈಸುವಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲವೇ ಅಲ್ಲ. ಅದ್ರ ಜೊತೆಗೆ ಏನಾದರೂ ಬದಲಾವಣೆಗಳನ್ನು ತರಬೇಕು ಅಂತೇಳಿ ಹೊರಟರು ಕೂಡ ಅದಕ್ಕೆ ನೂರಾರು ಆತಂಕಗಳು ಇರ್ತವೆ. ಹೀಗಾಗಿ CM ಸಿದ್ದರಾಮಯ್ಯನವರು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಯಾವುದನ್ನು ಕೂಡ ಮೈ ಮೇಲೆ ಹೇಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಿಲ್ಲ. ಅಷ್ಟು ಮಾತ್ರವಲ್ಲ, ಇದೇ ದುಸ್ಥಿತಿ ಇಡೀ ರಾಜ್ಯಕ್ಕೂ ಕೂಡ ಬಂದಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೆಲಸಗಳು ಕೂಡ ಏನೂ ಆಗ್ತಾಯಿಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ನಿಂತ ನೀರಿನಂತಾಗಿದೆ. ರಾಜ್ಯ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪ್ತಿದೆಯೋ ಇಲ್ವೋ, ಇನ್ನೊಂದೋ ಮತ್ತೊಂದು ಏನು ಕೂಡ ಕೇಳೋರಿಲ್ಲ. ಎಲ್ಲರೂ ಕೂಡ ಅಧಿಕಾರದ ಹಿಂದೆ ಓಡ್ತಿದ್ದಾರೆ ಹೊರತು ಜನರ ಸಂಕಷ್ಟಗಳ ಹಿಂದೆ, ಜನರ ಬೇಕು ಬೇಡಗಳ ಹಿಂದೆ ಯಾವ ಜನಪ್ರತಿನಿಧಿಯೂ ಕೂಡ ಓಡದೇ ಇರುವಂಥದ್ದು ದುರಂತ. ಬಟ್ CM ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ, ಒನ್ಸ್ ಅಗೇನ್ CM ಸಿದ್ದರಾಮಯ್ಯನವರ ಕುರ್ಚಿ ವಿಚಾರಕ್ಕೆ ಬಂದರೆ ಏನೂ ಕೂಡ ಸಮಸ್ಯೆ ಇಲ್ಲ. ಇನ್ನೂ ಕೂಡ CM ಸಿದ್ದರಾಮಯ್ಯನವರು ಸೇಫು. ಇನ್ನಷ್ಟು ದಿನಗಳ ಕಾಲ CM ಸಿದ್ದರಾಮಯ್ಯನವರು ಆರಾಮಾಗಿ ಇರ್ಬೋದು. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯನವರೇ ಹೇಳಿರೋದ್ರ ಮೂಲಕ ಇಲ್ಲಿ ಒಂದು ಸ್ಪಷ್ಟವಾದಂಥ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಆಗಲಿ, DK ಶಿವಕುಮಾರ್ ಆಗಲಿ, MB ಪಾಟೀಲ್ ಆಗಲಿ, ಅಥವಾ ಇನ್ಯಾವುದೇ ನಾಯಕನಾಗಲಿ CM ಆಗುವಂಥ ಪ್ರಶ್ನೆಯೇ ಸದ್ಯಕ್ಕೆ ಇಲ್ಲ ಅನ್ನೋದನ್ನು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನಿಮಗೇನಿಸುತ್ತೆ ಸ್ನೇಹಿತರೆ, CM ಬದಲಾವಣೆ ಆಗುತ್ತಾ ಆಗಲ್ವಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.